ಆತ್ಮೀಯ ಕೇಳುಗರೆ ನಮಸ್ಕಾರ. ನೀವು ಕೇಳುತ್ತಿರುವಿರಿ 90.4 ಮೆಗಾಹೆರ್ಟ್ಸ್ಗಳಲ್ಲಿ ದೀಪ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ ಕೇಂದ್ರ. ಎಲ್ಲರಿಗೂ ಶುಭ ಸಂಜೆ. ದೀಪ ಸಮಾಜ ಸೇವಾ ಕೇಂದ್ರ, ಗ್ರಾಮೀಣ ಭಾರತಿ 90.4 FM ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಗಂಗಾವತಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಪ್ರತಿದಿನ ಸಂಜೆ 7 ಗಂಟೆಗೆ ಪ್ರಸಾರವಾಗುತ್ತಿರುವ ಬಾಪು ಭಾರತ ಅಹಿಂಸೆದೆಡೆಗೆ ನಮ್ಮ ನಡಿಗೆ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇಂದಿನ 6ನೇ ಸಂಚಿಕೆಯಲ್ಲಿ ಗಾಂಧಿಯನ್ನ ನಮ್ಮ ಮನೆಗಳಿಗೆ ತಮ್ಮ ಮಾತುಗಳ ಮೂಲಕ ಕರೆತರಲಿದ್ದಾರೆ ಶಿಕ್ಷಕರಾದ ಶ್ರೀ ಮಂಜುನಾಥ್ ಚಿಕೇನ್ಕೊಪ್ಪರವರು. ಬನ್ನಿ ಅವರ ಮಾತುಗಳನ್ನು ಆಲಿಸೋಣ. ಗಂಗಾವತಿಯ ದೀಪ ಸಮಾಜ ಸೇವಾ ಕೇಂದ್ರ, ಗ್ರಾಮೀಣ ಭಾರತಿ 90.4 FM ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಗಂಗಾವತಿ ತಾಲೂಕು ಘಟಕ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿರುವ ಬಾಪು ಭಾರತ ಅಹಿಂಸೆಯೆಡೆಗೆ ನಮ್ಮ ನಡಿಗೆ ಕಾರ್ಯಕ್ರಮ ಅಕ್ಟೋಬರ್ 2ರಿಂದ ಅಕ್ಟೋಬರ್ 31ರವರೆಗೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ವಿಶಿಷ್ಟವಾದದ್ದು ಮತ್ತು ಇಂದಿನ ಸಮಾಜಕ್ಕೆ ಅತ್ಯಂತ ಅವಶ್ಯಕವಾದದ್ದು. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರ ಕುರಿತು ಮಾತಾಡಬೇಕಂದ್ರೆ ಒಂದು ದಿನ ಅಲ್ಲ, ಒಂದು ತಿಂಗಳ ಸಾಲಲ್ಲ. ಆದರೆ ಈ ಒಂದು ನಿಗದಿತ ಕಾಲಾವಧಿಯಲ್ಲಿ ಅವರ ಒಂದು ಕೆಲವು ವಿಚಾರಗಳನ್ನು, ತತ್ವಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ಬಯಸುತ್ತೇನೆ. ನಿಮಗೆಲ್ಲರಿಗೂ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರ ಕುರಿತು ಸಾಕಷ್ಟು ವಿಷಯಗಳು ಗೊತ್ತು. ಅದು ಪತ್ರಿಕೆ ಮೂಲಕ ಆಗಿರ್ಬೋದು, ಅಥವಾ ಟಿವಿ ಮೂಲಕವಾಗಿ ಆಗಿರ್ಬೋದು, ಅಥವಾ ನಮ್ಮ ಪಠ್ಯದಲ್ಲಿ ಓದಿದ್ದಾಗಿರ್ಬೋದು, ಅಥವಾ ಭಾಷಣದಲ್ಲಿ ಕೇಳಿದ್ದಾಗಿರ್ಬೋದು, ವಿವಿಧ ಮಾಧ್ಯಮಗಳ ಮೂಲಕ ಗೊತ್ತು. ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರು 1869 ಅಕ್ಟೋಬರ್ 2ರಂದು ಗುಜರಾತ್ನ ಪೋರ್ಬಂದರ್ನಲ್ಲಿ ಜನಿಸಿದರು. ಅವರಿಗೆ ಬಾಲ್ಯದಲ್ಲಿ ಉತ್ತಮವಾದ ನೈತಿಕ ಶಿಕ್ಷಣ ದೊರೆಯಿತು. ಅವರು ರಾಜಾ ಸತ್ಯ ಹರಿಶ್ಚಂದ್ರ ಮತ್ತು ಶ್ರವಣಕುಮಾರರ ಕಥೆಗಳ ಮೇಲೆ ಸಾಕಷ್ಟು ಪ್ರಭಾವಿತರಾಗಿದ್ದರು. ಅವರ ತಂದೆ ಕರಮ್ಚಂದ್ ಗಾಂಧಿಯವರು, ತಾಯಿ ಪುತ್ಲಿಬಾಯಿಯವರು ಮಗನಿಗೆ ಉತ್ತಮವಾದ ಮೌಲ್ಯಗಳನ್ನು ಬೆಳೆಸಿದರು. ಅವರು ಓದಿನಲ್ಲಿ ಮುಂದುವರೆದು ವಿದೇಶಕ್ಕೆ ತೆರಳಿ ಅಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ವಕೀಲಿ ವೃತ್ತಿಯನ್ನು ಆರಂಭ ಮಾಡ್ತಾರ. ವಕೀಲಿ ವೃತ್ತಿಯನ್ನ ಮಾಡುವಾಗ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಹೋರಾಟ ಮಾಡ್ತಾರ. ಅನಂತರ ಭಾರತ ದೇಶಕ್ಕೆ ಮರಳಿ ಬಂದು ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಗೋಪಾಲ್ ಕೃಷ್ಣ ಗೋಖಲೆ ಅವರ ಮಾರ್ಗದರ್ಶನದಲ್ಲಿ ಧುಮುಕ್ತಾರ. ಚಂಪಾರಣ್ ಸತ್ಯಾಗ್ರಹ, ಖೇಡ್ ಸತ್ಯಾಗ್ರಹ, ಅಸಹಕಾರ ಚಳವಳಿ, ಭಾರತ ಬಿಟ್ಟು ತೊಲಗಿ ಚಳವಳಿ, ಈ ರೀತಿ ಹಲವಾರು ಚಳವಳಿಗಳಲ್ಲಿ ಮುಂದಾಳತ್ವವನ್ನು ವಹಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲು ಸಾಕಷ್ಟು ಶ್ರಮಿಸ್ತಾರ. ಮತ್ತು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲು ಸಿಂಹಪಾಲು ಗಾಂಧೀಜಿಯವರದು ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಇಂದು ಮಹಾತ್ಮ ಗಾಂಧಿಯವರ ಬಾಪು ಭಾರತ ನೋಡಿ, ಈ ಒಂದು ಕಾರ್ಯಕ್ರಮದ ಹೆಸರೇ ಹೇಗಿದೆ, ಬಾಪು ಭಾರತ ಅಹಿಂಸೆದೆಡೆಗೆ ನಮ್ಮ ನಡಿಗೆ. ಅಂದರೆ ಇಂದಿನ ಸಮಾಜಕ್ಕೆ ಬಾಪು ಅವರ ಮಾರ್ಗದರ್ಶನದ ಅವಶ್ಯಕತೆ ಎಷ್ಟಿದೆ ಅನ್ನೋದರ ಕುರಿತು ಒಂದೆರಡು ಚಿಂತನ ಮಂಥನಗಳನ್ನ ಮಾಡೋಣ. ಮಹಾತ್ಮ ಗಾಂಧೀಜಿಯವರ ವ್ಯಕ್ತಿತ್ವದ ಕುರಿತು ಆಲ್ಬರ್ಟ್ ಐನ್ಸ್ಟೀನ್ ಖ್ಯಾತ ವಿಜ್ಞಾನಿಗಳು ಹೇಳ್ತಾರೆ, ರಕ್ತ ಮಾಂಸಗಳಿಂದ ತುಂಬಿದ ಇಂತಹ ವ್ಯಕ್ತಿಯೊಬ್ಬ ಎಂದಾದರೂ ಈ ಭೂಮಿಯ ಮೇಲೆ ನಡೆದಾಡಿದ್ದ ಎನ್ನುವುದನ್ನು ಮುಂದಿನ ಪೀಳಿಗೆಗಳು ನಂಬುವುದು ಕಷ್ಟ. ನೋಡಿ, ಆಲ್ಬರ್ಟ್ ಐನ್ಸ್ಟೀನ್ ಅವರು ಮಹಾತ್ಮ ಗಾಂಧೀಜಿಯವರ ಕುರಿತು ಎಷ್ಟೊಂದು ಉನ್ನತವಾದ ಮಾತುಗಳನ್ನು ಹೇಳಿದ್ದಾರೆ. ಇಂಥ ಗಾಂಧೀಜಿಯವರು ತಮ್ಮ ಒಂದು ಓದಿನ ಸಮಯದಲ್ಲಿ ಜಾನ್ ರಸ್ಕಿನ್ ಅವರ ಅನ್ ಟು ದಿ ಲಾಸ್ಟ್ ಅನ್ನುವ ಕೃತಿಯಲ್ಲಿನ ಸಾಲುಗಳ ಕುರಿತು ಆಕರ್ಷಿತರಾಕಾರ. ಯಾವ ಸಾಲುಗಳವು? ಒಬ್ಬ ವ್ಯಕ್ತಿಯ ಹಿತ ಎಲ್ಲಾ ಜನರ ಹಿತದಲ್ಲಿದೆ. ಮೊದಲನೆಯ ಸಾಲು, ಒಬ್ಬ ವ್ಯಕ್ತಿಯ ಹಿತ ಎಲ್ಲಾ ಜನರ ಹಿತದಲ್ಲಿದೆ. ಎರಡನೇದ್ದು, ಒಬ್ಬ ಲಾಯರ್ನ ಉದ್ಯೋಗವಾಗಲಿ ಒಬ್ಬ ಕ್ಷೌರಿಕನ ಉದ್ಯೋಗವಾಗಲಿ ಸಮಾನ ಗೌರವವುಳ್ಳದ್ದು. ಮೂರನೇದ್ದು, ರೈತನ ಮತ್ತು ಕಾರ್ಮಿಕರ ಉದ್ಯೋಗಗಳು ಶ್ರೇಷ್ಠವಾದವು. ಈ ಒಂದು ಕೃತಿಯ ಕುರಿತು ಅವರು ಸಾಕಷ್ಟು ಪ್ರಭಾವಿತರಾಗಿರ್ತಾರೆ. ಅದರಲ್ಲಿ ವಿಶೇಷವಾಗಿ ಈ ಸಾಲುಗಳ ಕುರಿತು ಇನ್ನೂ ಪ್ರಭಾವಿತರಾಗ್ತಾರೆ. ಗಾಂಧೀಜಿಯವರು ತಮ್ಮ ಆತ್ಮಕಥೆ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್ನಲ್ಲಿ ಹೇಳ್ತಾರೆ, ತಮ್ಮದೇ ಆದ ಪೈಶಾಚಿಕತೆಗಳನ್ನು, ಅಂಜಿಕೆಗಳನ್ನು ಮತ್ತು ಅಭದ್ರತೆಗಳನ್ನು ನಿವಾರಿಸಿಕೊಂಡಿದ್ದು ತಾವು ಸೆಣಸಿದ ಅತಿ ಮುಖ್ಯ ಸಮರ ಅಂತ. ಅಂದರೆ ಮೊದಲು ನಮ್ಮನ್ನು ನಾವು ಗೆಲ್ಲಬೇಕು ಅಂತ.
ನಮ್ಮನ್ನು ನಾವು ಗೆದ್ರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು. ಈ ರೀತಿ ಗಾಂಧೀಜಿಯವರ ತತ್ವಗಳ ಬಗ್ಗೆ ನಾವು ನೋಡೋದಾದ್ರೆ ಮುಖ್ಯವಾಗಿ ಅವರ ಅಹಿಂಸೆ ಮತ್ತು ಸತ್ಯಾಗ್ರಹಗಳು ನಮ್ಮ ಕಣ್ಣು ಮುಂದೆ ಬಂದು ನಿಂದಿರ್ತಾವೆ. ಅವರ ಅಹಿಂಸೆ ತತ್ವ ಇಂದಿನ ಜಗತ್ತಿನಲ್ಲಿ ಸಾಕಷ್ಟು ಅವಶ್ಯಕತೆ ಇದೆ ಅನ್ನೋದು ನನ್ನ ಭಾವನೆ. ಗಾಂಧೀಜಿಯವರು ಹೇಳ್ತಾರೆ ಅಹಿಂಸಾ ತತ್ವದ ಬಗ್ಗೆ, ನಾನು ಹತಾಶ ಸ್ಥಿತಿಯಲ್ಲಿದ್ದಾಗ ಇತಿಹಾಸದುದ್ದಕ್ಕೂ ಸತ್ಯ ಮತ್ತು ಪ್ರೇಮದ ಮಾರ್ಗವೇ ಗೆದ್ದಿದೆ. ಪ್ರಜಾಪೀಡಕರು ಪ್ರಾರಂಭದಲ್ಲಿ ಬಲಿಷ್ಠರಂತೆ ಕಂಡರೂ ಕೊನೆಗೆ ಅವರು ನಾಶವಾಗುತ್ತಾರೆ. ನೋಡಿ ಎಂತ ಒಳ್ಳೆಯ ಸಾಲು. ಅಹಿಂಸೆ ಅನ್ನೋದು ನಮಗೆ ದುರ್ಬಲತೆ ಅಂತ ಕಾಣಬಹುದು, ಆದರೆ ನಿಜವಾಗ್ಲೂ ಅದು ಒಂದು ಅತ್ಯಂತ ಶಕ್ತಿಯುತವಾದ ಅಸ್ತ್ರ. ಅವರು ಮತ್ತೆ ಹೇಳ್ತಾರೆ, ಮುಯ್ಯಿಗೆ ಮುಯ್ಯಿ ತೀರಿಸಿಕೊಳ್ಳುತ್ತಲೇ ಹೋದರೆ ಇಡೀ ಪ್ರಪಂಚವೇ ನಾಶವಾಗುವುದು. ನೋಡಿ ಈ ವಾಕ್ಯ ಇದೆ ಅಲ್ಲ, ಇದು ಎಷ್ಟು ಮಹತ್ವದ್ದು ಅನ್ನೋದಕ್ಕೆ, ಅಹಿಂಸೆ ಎಷ್ಟು ಮುಖ್ಯ ಅನ್ನೋದಕ್ಕೆ ಮುಯ್ಯಿಗೆ ಮುಯ್ಯಿ. ಅವ್ರು ಕೊಂದ್ರಂತ ನಾವು ಕೊಲ್ಲೋದು, ನಾವು ಕೊಂದ್ವಿ ಅಂತ ಅವ್ರು ಕೊಲ್ಲೋದು ಮಾಡ್ತಾ ಹೋದ್ರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಹಲವಾರು ವಿದ್ಯಮಾನಗಳು ನಡೀತಾ ಇವೆ, ಯುದ್ಧಗಳು ನಡೀತಾ ಇವೆ. ಅಂತ ಸನ್ನಿವೇಶದಲ್ಲಿ ಈ ಒಂದು ಮಾತು ಇಡೀ ಒಂದು ಜಗತ್ತಿಗೆ ಮಾರ್ಗದರ್ಶಕವಾಗಬಲ್ಲದು. ಮತ್ತು ಅವ್ರು ಹೇಳ್ತಾರೆ, ಯುದ್ಧದ ಕುರಿತೇ ಹೇಳ್ತಾರ, ಯುದ್ಧದ ವಿಜ್ಞಾನವು ಒಬ್ಬನನ್ನು ಸ್ಪಷ್ಟವಾಗಿ ಮತ್ತು ಸರಳವಾಗಿ ಸರ್ವಾಧಿಕಾರದತ್ತ ಒಯ್ಯುತ್ತದೆ, ಆದರೆ ಅಹಿಂಸೆ ಮಾತ್ರವೇ ಶುದ್ಧ ಪ್ರಜಾಪ್ರಭುತ್ವದತ್ತ ಒಯ್ಯಬಲ್ಲದು. ಯುದ್ಧ ಯಾವತ್ತೂ ಕೂಡ ಸರ್ವಾಧಿಕಾರಿಗಳನ್ನು ಸೃಷ್ಟಿ ಮಾಡುತ್ತದೆ. ಅದು ಹಿಟ್ಲರ್ ಆಗಿರ್ಬೋದು, ಮುಸ್ಲೋನಿ ಆಗಿರ್ಬೋದು, ಅನೇಕರು ಸರ್ವಾಧಿಕಾರಿಗಳು ಆಗಿ ಹೋಗಿದ್ದಾರೆ. ಅವರು ಸರ್ವಾಧಿಕಾರಿಗಳಾಗಿ ಸಾಕಷ್ಟು ಜನರಿಗೆ ತೊಂದರೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಗಾಂಧೀಜಿ ಅವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅಹಿಂಸೆಗೆ ಅಷ್ಟು ಮಹತ್ವ ಕೊಟ್ಟಿದ್ದು ಮತ್ತು ಸತ್ಯಾಗ್ರಹಕ್ಕೆ ಅಷ್ಟು ಮಹತ್ವ ಕೊಟ್ಟಿದ್ದು. ಅವರು ಕೆಲವೊಂದು ವಿಚಾರಗಳು ಈಗಿನ ಒಂದು ಸಮಾಜಕ್ಕೆ, ಈಗಿನ ಒಂದು ಭಾರತಕ್ಕೆ ಬಹಳಷ್ಟು ಅವಶ್ಯಕವಾಗಿವೆ. ಯಾವ ವಿಚಾರಗಳು? ಒಂದು, ಸರಳ ಜೀವನ, ಉನ್ನತ ವಿಚಾರ. ಇಂಗ್ಲಿಷ್ನಲ್ಲಿ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ನೋಡಿ ಇದು ಒಂದು ಎಷ್ಟು ಉನ್ನತವಾದ ವಿಚಾರ ಅಂದ್ರೆ ಈಗಿನ ಒಂದು ಸಮಾಜದಲ್ಲಿ ಜನರಿಗೆ ಇದನ್ನು ಅಳವಡಿಸಿಕೊಂಡ್ರೆ ಎಷ್ಟು ಉಪಯುಕ್ತವಾಗ್ತೈತಿ. ಆದ್ರೆ ಈಗ ಇದು ಎಲ್ಲಾನು ಕೂಡ ಉರುಟ ಆಗಿದೆ. ಸರಳ ಜೀವನ ಇಲ್ಲ, ಉನ್ನತ ವಿಚಾರಗಳು ಇಲ್ಲ. ಉನ್ನತ ಜೀವನ, ಸಣ್ಣ ವಿಚಾರಗಳು. ಅವರು ತಮ್ಮ ವಿಚಾರಗಳಿಗಾಗಿ ಕೆಲವೊಂದು ಜೀವನ ಶೈಲಿಗಳನ್ನು ಅಳವಡಿಸಿಕೊಂಡ್ರು. ಅವುಗಳನ್ನು ಕೂಡ ಇಂದಿನ ಸಮಾಜ ಅಳವಡಿಸಿಕೊಳ್ಳುವ ಅವಶ್ಯಕತೆ ಇದೆ. ಯಾವಂತ ನೋಡೋದಾದ್ರೆ ಪಾಶ್ಚಾತ್ಯ ಜೀವನ ಶೈಲಿ ತ್ಯಜಿಸುವ ಮೂಲಕ ಅವರು ನಮ್ಮ ಭಾರತ ದೇಶಕ್ಕೆ ಬಂದಾಗ ಇಲ್ಲಿಯ ಜೀವನ ಶೈಲಿ, ಪಾಶ್ಚಾತ್ಯ ದೇಶಗಳಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿ ಅಲ್ಲಿ ಉದ್ಯೋಗ ಮಾಡಿ ಬಂದಿದ್ರು ಕೂಡ ನಮ್ಮ ದೇಶಕ್ಕೆ ಬಂದ ಮೇಲೆ ನಮ್ಮ ಒಂದು ಜೀವನ ಶೈಲಿಯನ್ನೇ ಅವರು ಅಳವಡಿಸಿಕೊಂಡ್ರು. ಪಾಶ್ಚಾತ್ಯ ಜೀವನ ಶೈಲಿಯನ್ನ ತ್ಯಜಿಸಿದ್ರು. ಮತ್ತೆ ತಮ್ಮ ಬಟ್ಟೆಗಳನ್ನು ತಾವೇ ಒಗೆದುಕೊಳ್ಳುವುದು ಅಂದ್ರೇನು, ನಮ್ಮ ಕೆಲಸವನ್ನ ನಾವೇ ಮಾಡೋದು. ಇಂದು ನೋಡಿ ನಮ್ಮ ಒಂದು ಮಕ್ಕಳಿಗೆ ನಾವು ಈ ಗುಣವನ್ನೇ ಕಲಿಸ್ತಾ ಇಲ್ಲ. ನಮ್ಮ ತಂದೆ ತಾಯಿಗಳಿರ್ಲಿ ಅಥವಾ ಶಿಕ್ಷಕರಾಗಿರ್ಲಿ ತಮ್ಮ ಕೆಲಸವನ್ನ ತಾವು ಮಾಡಿಕೊಳ್ಳುವುದೇ ಒಂದು ರೀತಿ ಅಪರಾಧ ಅನ್ನೋ ಒಂದು ಮನಸ್ಥಿತಿ ಅಥವಾ ಅದೊಂದು ಸಣ್ಣ ಕೆಲಸ ಅನ್ನೋ ಮನಸ್ಥಿತಿ ಬೆಳೆದು ಬಿಟ್ಟಿದೆ. ಆಮೇಲೆ ವಾರಕ್ಕೊಂದು ದಿನ ಮೌನವಾಗಿರುವುದು. ವಾರಕ್ಕೊಂದಿನ ಮೌನವಾಗಿರುವುದು ನಿಮಗೆಲ್ಲ ಗಾದೆ ಮಾತು ಗೊತ್ತಿದೆ, ಮಾತು ಬೆಳ್ಳಿ ಮೌನ ಬಂಗಾರ. ಮೌನದ ಮಹತ್ವ ಅಷ್ಟು ಇರುತ್ತೆ. ಒಂದು ದಿನ ಆದರೂ ನಮಗಾಗಿ ನಾವು ಕೊಡಬೇಕು, ನಮ್ಮ ಆತ್ಮಕ್ಕಾಗಿ ನಾವು ಕೊಡಬೇಕು ಅನ್ನೋ ವಿಚಾರದಲ್ಲಿ ಬಾಪು ಅವರು ವಾರಕ್ಕೊಂದಿನ ಮೌನ ವ್ರತವನ್ನ ಧರಿಸ್ತಿದ್ರು. ಆಮೇಲೆ ಎಲ್ಲರೂ ಒಪ್ಪುವಂತಹ ಸರಳ ಉಡುಪು ಧರಿಸುವುದು. ಇಂದು ಕೆಲವರು ಏನಂದ್ರೆ ತಮ್ಮ ಒಂದು ಸಿರಿವಂತಿಕೆಯನ್ನು ತೋರಿಸೋದಕ್ಕೆ, ಆಡಂಬರವನ್ನು ತೋರಿಸೋದಕ್ಕೆ ಎಂತೆಂಥವೋ ಡ್ರೆಸ್ಗಳನ್ನು ಹಾಕ್ತಾರೆ. ಆದ್ರೆ ಮಹಾತ್ಮ ಗಾಂಧೀಜಿಯವರು ಅಷ್ಟು ದೊಡ್ಡ ವ್ಯಕ್ತಿಯಾಗಿದ್ದರೂ ಕೂಡ ಅವರು ಎಲ್ಲರೂ ಒಪ್ಪುವ ಸರಳ ಉಡುಪನ್ನು ಧರಿಸ್ತಿದ್ರು. ಮತ್ತೆ ಅವರು ಸ್ವದೇಶಿ ತತ್ವವನ್ನು ಪ್ರಚುರಪಡಿಸೋದಕ್ಕೆ ರಾಟೆಯನ್ನ ನೂಲುವುದನ್ನ ಅವರು ಎಲ್ಲರಿಗೂ ರೂಢಿ ಮಾಡಿಸಿದ್ರು. ಈಗ ನಾವೆಲ್ಲ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತೀವಲ್ಲ, ನಮ್ಮ ಒಂದು ಬಟ್ಟೆಗಳನ್ನ ನಾವೇ ತಯಾರಿಸಿಕೊಳ್ಳೋಣ. ನಮ್ಮ ಜನರಲ್ಲಿ ಬ್ರಿಟಿಷರ ವಿರುದ್ಧ ಅದನ್ನು ಕೂಡ ಒಂದು ಅಸ್ತ್ರವಾಗಿ ಗಾಂಧೀಜಿಯವರು ಬಳಸ್ತಾರೆ. ಈ ರೀತಿ ಗಾಂಧೀಜಿಯವರ ವಿಚಾರಗಳು, ಈ ಎಲ್ಲ ವಿಚಾರಗಳು ಆಗಿನ ಕಾಲದ್ದು ಅಂತ ನಾವು ಅನ್ಕೋಬಹುದು. ಆದರೆ ಇಂದಿನ ಸಮಾಜಕ್ಕೂ ಕೂಡ ಇವು ಮಾರ್ಗದರ್ಶನವನ್ನು ನೀಡ್ತಾ ಇವೆ. ಆಮೇಲೆ ಅವರು ಕೆಲವೊಂದು ಸಪ್ತಪಾತಕಗಳು ಅಂತ ಗಾಂಧೀಜಿಯವರು ಪಟ್ಟಿ ಮಾಡ್ಕೊಂಡಿದ್ರು. ಏನದು ನೋಡಿ, ಈ ಸಪ್ತಪಾತಕಗಳು ಇಂದಿನ ಬಾಪು ಭಾರತಕ್ಕೆ ಬಹಳಷ್ಟು ಅವಶ್ಯಕತೆ ಇದಾವೆ. ಏನಂದ್ರೆ ತತ್ವರಹಿತ ರಾಜಕಾರಣ. ಸಪ್ತಪಾತಕದಲ್ಲಿ ಒಂದನೇದ್ದು ತತ್ವರಹಿತ ರಾಜಕಾರಣ. ಇದರ ಬಗ್ಗೆ ನಾವು ಇಂದಿನ ದಿನಮಾನಗಳಲ್ಲಿ ನೀವೆಲ್ಲರೂ ಕೂಡ ಟಿವಿ ಮಾಧ್ಯಮದ ಮೂಲಕ ಎಲ್ಲ ಕಡೆ ನೋಡ್ತೀವಿ, ನಾವೆಲ್ಲರೂ ನೋಡ್ತೀವಿ. ರಾಜಕಾರಣದ ಬಗ್ಗೆ ಮಾತಾಡೋದೇ ಬೇಡ ಅನಿಸ್ತಾ ಇದೆ. ದುಡಿಮೆ ಇಲ್ಲದ ಸಂಪತ್ತು. ದುಡಿಮೆ ಇರಲಾರದೆ ಯಾವುದೇ ಸಂಪತ್ತು ಗಳಿಸಿದ್ರೆ ಅದು ಕೂಡ ಒಂದು ಪಾತಕ ಅಂತ ಗಾಂಧೀಜಿಯವರ ಅಭಿಪ್ರಾಯ. ಆತ್ಮಸಾಕ್ಷಿ ಇಲ್ಲದ ಸಂತೋಷ. ನಮಗೆ ಸಂತೋಷ ದೊರಿಬೇಕಂದ್ರೆ
ಮೊದಲ ನಮ್ಮ ಆತ್ಮಸಾಕ್ಷಿ ಇರಬೇಕಲ್ಲ. ಆತ್ಮಸಾಕ್ಷಿಗೆ ಸಂತೋಷ ಆದರೆ ನಮಗೆ ನಿಜವಾದ ಸಂತೋಷ ದೊರೆಯುತ್ತದೆ. ಆತ್ಮಸಾಕ್ಷಿ ಇಲ್ಲದ ಸಂತೋಷನೂ ಕೂಡ ಒಂದು ಪಾತಕ ಅಂತ ಗಾಂಧೀಜಿಯವರು ಹೇಳ್ತಾರೆ. ಚಾರಿತ್ರ್ಯವಿಲ್ಲದ ಶಿಕ್ಷಣ. ಇಂದು ನೋಡಿ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ಇವೆ. ಎಲ್ಲ ವಿದ್ಯಾರ್ಥಿಗಳು ವಿವಿಧ ಪಠ್ಯಕ್ರಮದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಆದರೆ ಬಹಳಷ್ಟು ಕಡೆ ನಾವು ಗಮನಿಸ್ತಾ ಇರೋದು ವಿದ್ಯಾರ್ಥಿಗಳ ಚಾರಿತ್ರ್ಯ ನಿರ್ಮಾಣಕ್ಕೆ ಅಷ್ಟು ಒತ್ತು ಕೊಡ್ತಾ ಇಲ್ಲ. ಅವರನ್ನು ಕೇವಲ ಅಂಕಗಳನ್ನು ಗಳಿಸುವ ಯಂತ್ರಗಳಂತೆ ನಾವು ತಯಾರು ಮಾಡ್ತಾ ಇದ್ದೀವಿ. ಅವರಲ್ಲಿ ನಾವು ಯಾವುದೇ ರೀತಿಯ ಚಾರಿತ್ರ್ಯವನ್ನು ಬೆಳೆಸ್ತಾ ಇಲ್ಲ. ಹಾಗಾಗಿ ಅಂತ ಶಿಕ್ಷಣ ಕೂಡ ಒಂದು ಪಾತಕ ಅಂತ ಗಾಂಧೀಜಿಯವರ ವಿಚಾರ. ನೀತಿ ಇಲ್ಲದ ವ್ಯಾಪಾರ. ಯಾವುದೇ ಒಂದು ನೀತಿ ಇರಲಾರ್ದೆ ಏನು ವ್ಯಾಪಾರ ಮಾಡ್ತೀವಿ ಅದು ಕೂಡ ಒಂದು ಪಾತಕ ಅನ್ನೋ ಅವರ ವಿಚಾರ. ಅದೇ ರೀತಿ ಮಾನವೀಯತೆ ಇಲ್ಲದ ಜ್ಞಾನ. ನೋಡಿ ಸಾಕಷ್ಟು ವಿದ್ಯಾವಂತರು ಇರ್ತಾರೆ, PhD ಪಡೆದಿರ್ತಾರ, MPhil ಪಡೆದಿರ್ತಾರ, ಡಬಲ್ ಡಿಗ್ರಿ ಪಡೆದಿರ್ತಾರ. ಆದ್ರೆ ಮಾನವೀಯತೆನೇ ಇಲ್ಲ ಅಂದ್ರೆ ಆ ಜ್ಞಾನ ಎದಕ್ಕೆ ಬಂತು, ಆ ಶಿಕ್ಷಣ ಎದಕ್ಕೆ ಬಂತು? ಹಾಗಾಗಿ ಯಾರ ಹತ್ತಿರ ಮಾನವೀಯತೆ ಇಲ್ಲವೋ ಅಂತ ಜ್ಞಾನನೂ ಕೂಡ ಒಂದು ಪಾತಕ ಅಂತ ಗಾಂಧೀಜಿಯವರು ಹೇಳ್ತಾರೆ. ಅನಂತರ ತ್ಯಾಗವಿಲ್ಲದ ಪೂಜೆ. ನಾವೇನು ತ್ಯಾಗವನ್ನು ಮಾಡಲಾರ್ದೇನೆ ಪೂಜಾ ಮಾಡ್ತೀವಲ್ಲ ಅದು ಕೂಡ ಒಂದು ಪಾತಕ ಅನ್ನೋದು ಗಾಂಧೀಜಿಯವರ ಒಂದು ಅಭಿಪ್ರಾಯ. ಈ ಎಲ್ಲ ಸಪ್ತ ಪಾತಕಗಳು ಏನದಾವಲ್ಲ ಇವು ಇಂದಿನ ನಮ್ಮ ಪೀಳಿಗೆ ಅದನ್ನು ಅರ್ಥ ಮಾಡಿಕೊಂಡು ಅನುಸರಣೆ ಮಾಡಿದರೆ ನಾವು ನಿಜವಾಗ್ಲೂ ಗಾಂಧೀಜಿಯವರಿಗೆ ಗೌರವ ಕೊಟ್ಟ ಹಾಗೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಥವಾ ಇಂದಿನ ದಿನಮಾನಗಳಲ್ಲಿ ಏನಾಗಿದೆ, ನಮ್ಮ ಪ್ರಾಣೇಶ್ ಸರ್ ಅವರು ಹೇಳ್ತಾರೆ ಏನಂದರೆ, ಅವರು ಹಾಸ್ಯ ಒಂದು ಪ್ರಸಂಗಗಳಲ್ಲಿ ಗಾಂಧೀಜಿ ಪ್ರತಿಮೆಯನ್ನ ನಿಲ್ಲಿಸಲಾಗಿದೆ, ಏಕೆಂದರೆ ಅವರ ಆದರ್ಶಗಳ ಅನುಸರಣೆಯನ್ನು ಕೂಡ ನಿಲ್ಲಿಸಲಾಗಿದೆ. ಇದು ಹಾಸ್ಯವಾಗಿ ಕಂಡ್ರೂ ಕಟು ಸತ್ಯ. ಗಾಂಧೀಜಿಯವರನ್ನ ನಾವು ಪ್ರತಿದಿನ ನೋಡ್ತೀವಿ. ನಮ್ಮ ದೇಶದ ಎಲ್ಲ ನೋಟುಗಳ ಮೇಲೆ ಗಾಂಧೀಜಿಯವರ ನಗುವ ಚಿತ್ರ ಇದೆ. ಬಹುಶಃ ಗಾಂಧೀಜಿಯವರ ಬಗ್ಗೆ ಸಾಕಷ್ಟು ಜೋಕುಗಳು ಕೂಡ ಹುಟ್ಕೊಂಡಿರ್ತಾವೆ. ಆದರೆ ನಾವು ಗಾಂಧೀಜಿಯವರ ಒಂದು ಜೀವನದಲ್ಲಿ ಏನನ್ನ ಅನುಸರಿಸಬೇಕು, ಯಾವ ರೀತಿ ಅನುಸರಿಸಬೇಕು ಅನ್ನೋದನ್ನ ನಾವು ಯಾರು ಕೂಡ ಅನುಸರಿಸ್ತಾ ಇಲ್ಲ. ಅವ್ರನ್ನ ಪೂಜೆ ಮಾಡ್ತೀವಿ. ಅಕ್ಟೋಬರ್ 2ರಂದು ನಾವೇನು ಮಾಡ್ತೀವಿ, ಅಂದು ಸಾಕಷ್ಟು ಅವ್ರ ಬಗ್ಗೆ ಹೊಗಳ್ತೀವಿ, ಸಾಕಷ್ಟು ಅವ್ರನ್ನ ಮೇಲೆ ಏರಿಸ್ತೀವಿ. ಆದರೆ ಅವುಗಳನ್ನು ಯಾರೂ ಕೂಡ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲ್ಲ. ಮತ್ತೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಈ ಒಂದು ಗಾಂಧೀಜಿಯವರನ್ನ ನಾವು ಸಾಕಷ್ಟು ಅಧ್ಯಯನ ಮಾಡ್ತೀವಿ, ಆದ್ರೆ ನಿರ್ಣಾಯಕ ಸಂದರ್ಭಗಳಲ್ಲಿ ಅವರ ಆದರ್ಶಗಳನ್ನ ಅನುಪಾಲನೆ ಮಾಡಲ್ಲ. ಹಾಗಾಗಿ ಇಂದಿನ ಬಾಪು ಭಾರತಕ್ಕೆ ಗಾಂಧೀಜಿಯವರ ತತ್ವಗಳು ಸಾಕಷ್ಟು ಮಾರ್ಗದರ್ಶನವನ್ನ ನೀಡಬಲ್ಲವು. ಇಂದು ಗಾಂಧೀಜಿಯವರು ಎಷ್ಟು ಉನ್ನತವಾದ ವ್ಯಕ್ತಿ ಅಂದ್ರೆ, ಅವರ ಸಾಕಷ್ಟು ಅನುಯಾಯಿಗಳು, ಉದಾಹರಣೆ ಮಾರ್ಟಿನ್ ಲೂಥರ್ ಕಿಂಗ್ ಇರ್ಬೋದು, ನೆಲ್ಸನ್ ಮಂಡೇಲಾ ಅವರು ಇರ್ಬೋದು, ಅಂಗ್ ಸಾನ್ ಸೂಕಿ ಇರ್ಬೋದು, ಮೆಂಡೆಲಿನ್ ಸ್ಲೇಡ್ ಇರ್ಬೋದು, ಇವರೆಲ್ಲರೂ ಕೂಡ ಇನ್ನೂ ಸಾಕಷ್ಟು ಜನರು ಅವರ ಅನುಯಾಯಿಗಳು ಆಗಿದ್ರು. ಅವರ ಒಂದು ವಿಚಾರಗಳಿಂದ ಪ್ರೇರಿತರಾಗಿದ್ರು. ಮತ್ತಷ್ಟೇ ಅಲ್ಲದೆ 1930ರಲ್ಲಿ ಟೈಮ್ ನಿಯತಕಾಲಿಕದಿಂದ ವರ್ಷದ ವ್ಯಕ್ತಿ ಅಂತ ಅವರು ಆಯ್ಕೆಯಾಗಿದ್ರು. ವಿಶ್ವಸಂಸ್ಥೆಯಿಂದ ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತ 2007ರಿಂದ ಅಕ್ಟೋಬರ್ 2 ಆಚರಣೆ ಮಾಡ್ತಾ ಇದ್ದಾರೆ. ನ್ಯೂಯಾರ್ಕ್, ಅಟ್ಲಾಂಟಾ, ವಾಷಿಂಗ್ಟನ್ DC, ಸೇಂಟ್ ಪೀಟರ್ಸ್ಬರ್ಗ್, ಈ ರೀತಿ ವಿಶ್ವದ ಹಲವಾರು ನಗರಗಳಲ್ಲಿ ಗಾಂಧೀಜಿಯವರ ಪ್ರತಿಮೆಗಳಿವೆ. ಅಂದ್ರೆ ಗಾಂಧೀಜಿಯವರ ವಿಚಾರ, ಗಾಂಧೀಜಿಯವರ ಜೀವನ, ಗಾಂಧೀಜಿಯವರ ಒಂದು ಉನ್ನತವಾದ ವ್ಯಕ್ತಿತ್ವ ಎಷ್ಟು ಇತ್ತನ್ನೋದು ನಮಗೆ ಇದರಲ್ಲಿನೇ ಗೊತ್ತಾಗ್ತದೆ. ಹಾಗಾಗಿ ನಾವು ಗಾಂಧೀಜಿಯವರನ್ನ ಈ ಒಂದು ಕಾರ್ಯಕ್ರಮದ ಮೂಲಕ ನೆನಪಿಸಿಕೊಳ್ಳೋದರ ಜೊತೆ ಅವರ ಒಂದು ವಿಚಾರಗಳನ್ನು, ಅವರ ಒಂದು ಮಾರ್ಗದರ್ಶಕ ನುಡಿಗಳನ್ನು ನಾವು ಪಾಲನೆ ಮಾಡಿದರೆ ನಮ್ಮ ಒಂದು ದೇಶ ಶಾಂತಿ, ಸುವ್ಯವಸ್ಥೆ, ಪ್ರಗತಿ ಪಥದಲ್ಲಿ ನಡೀತಾ ಹೋಗ್ತಾ ಇರುತ್ತೆ. ಗಾಂಧೀಜಿಯವರ ಕುರಿತು ಒಂದು ಮಾತನ್ನು ಹೇಳಬಹುದು. ಗಾಂಧೀಜಿಯವರು ಇಂದು ಸಾಮಾಜಿಕ ಜಾಲತಾಣಗಳು ಇದ್ದಾವೆ. ಅಂದು ಸ್ವಾತಂತ್ರ್ಯ ಚಳವಳಿಯಲ್ಲಿ ಯಾವುದೇ ಸಾಮಾಜಿಕ ಜಾಲತಾಣಗಳು ಇರಲಿಲ್ಲ, ಈಗಿನ ರೀತಿ ಸಂಪರ್ಕ ಸಾಧನಗಳು ಇರಲಿಲ್ಲ. ಆದರೂ ಕೂಡ ಅವರ ವ್ಯಕ್ತಿತ್ವ ಹೆಂಗಿತ್ತಂದ್ರೆ ಇಡೀ ದೇಶವನ್ನೇ ವ್ಯಾಪಿಸಿತ್ತು. ನಾವು ಇಂದು ಬಹಳಷ್ಟು ಜನ ಗಾಂಧೀಜಿಯನ್ನ ಟೀಕೆ ಮಾಡ್ತೀವಿ, ಬಹಳಷ್ಟು ಜನ ಅವರನ್ನು ಪ್ರೀತಿಸ್ತೀವಿ. ಗಾಂಧೀಜಿಯವರಿಗಿರೋ ಶಕ್ತಿ ಏನಂತಂದ್ರೆ, ಗಾಂಧೀಜಿಯವರನ್ನ ಟೀಕೆ ಮಾಡಬಹುದು, ಗಾಂಧೀಜಿಯವರನ್ನ ಪ್ರೀತಿಸಬಹುದು, ಆದರೆ ಗಾಂಧೀಜಿಯವರನ್ನ ನಿರ್ಲಕ್ಷ್ಯ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ 100ಕ್ಕೆ 100 ಯಾವುದೇ ವ್ಯಕ್ತಿಗೂ ಕೂಡ ಪರ್ಫೆಕ್ಟ್ ಅಂತಿರಲ್ಲ. ಆದರೆ ಅವರ ತತ್ವಗಳು, ಬೋಧನೆಗಳು ನಮ್ಮ ಸಮಾಜಕ್ಕೆ ಎಷ್ಟು ಅವಶ್ಯಕತೆ ಇದಾವು ಅನ್ನೋದನ್ನು ನಾವು ಅರಿತುಕೊಂಡು ನಾವು ಅವನ್ನ ಅನುಸರಣೆ ಮಾಡಿದರೆ ಅದೇ ಅವರಿಗೆ ನಿಜವಾಗಿ ನಾವು ಸಲ್ಲಿಸ್ತಾ ಇರುವ ಗೌರವ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಅವಕಾಶಕ್ಕಾಗಿ ಧನ್ಯವಾದಗಳು.
ಇದುವರೆಗೂ ಬಾಪು ಭಾರತ ಅಹಿಂಸೆದೆಡೆಗೆ ನಮ್ಮ ನಡಿಗೆ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಮಂಜುನಾಥ್ ಚಿಕೆನ್ಕೊಪ್ಪರ್ ಅವರ ಮಾತುಗಳನ್ನು ಕೇಳಿದಿರಿ. ಧನ್ಯವಾದಗಳು. ಅಕ್ಟೋಬರ್ 31ರವರೆಗೆ ಪ್ರತಿದಿನ ಸಂಜೆ 7 ಗಂಟೆಗೆ ಬಾಪು ಭಾರತ ಅಹಿಂಸೆದೆಡೆಗೆ ನಮ್ಮ ನಡಿಗೆ ರೇಡಿಯೋ ಸರಣಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ನಾಳೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಭೇಟಿಯಾಗೋಣ. ಅಹಿಂಸೆಯೇ ಉಸಿರಾಗಲಿ, ಸತ್ಯವೇ ಧರ್ಮವಾಗಲಿ, ಸತ್ಯಮೇವ ಜಯತೆ. ನಾನು ನಿಮ್ಮ ರೇಡಿಯೋ ಗೆಳೆಯ ರಾಘವೇಂದ್ರ ತೂನ. ನಮಸ್ಕಾರ.